ನಮ್ಮ ಉದ್ದೇಶಗಳಿಗಾಗಿ ನಮ್ಮ ಕೋರಿಕೆಗಳಿಗಾಗಿ ಪ್ರಾರ್ಥಿಸುವ ವಿಶೇಷ ಗಳಿಗೆ ಇದಾಗಿದೆ. ಮಾರ್ಗಸಂಚರಿಸಿದ ನಿಮ್ಮ ಉದ್ದೇಶಗಳನ್ನು ಅರ್ಪಿಸಿ ಪ್ರಾರ್ಥಿಸುವಾಗ ನೀವು ಕೂಡ ಅವುಗಳಿಗಾಗಿ ಪ್ರಾರ್ಥಿಸಬೇಕಾಗಿ ವಿನಂತಿಸುತ್ತೇನೆ. ಸಾಲದಿಂದ ಬಿಡುಗಡೆಗಾಗಿ ಕುಟುಂಬ ಪ್ರಾರ್ಥಿಸ್ತಾ ಇದೆ. ಕುಟುಂಬದ ತಾಯಿಯೊಬ್ಬರು ಕ್ಯಾನ್ಸರ್ ರೋಗಕ್ಕೆ ಬಲಿಯಾಗಿದ್ದಾರೆ. ಈ ನೋವನ್ನು ಅನುಭವಿಸುವ ಶಕ್ತಿಯನ್ನು ಕೊಡುವಂತೆ ಪ್ರಾರ್ಥಿಸೋಣ. 3 ಕುಟುಂಬದವರು ಮನೆ ಕಟ್ತಾ ಇದ್ದಾರೆ. ಯಾವುದೇ ಆರ್ಥಿಕ ಸರ್ವಶಕ್ತ ದೇವರ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಲಿ. ಪಿತನ ಸುತನ ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. Hallelujah.
ये क्या हो रहा है भाभी? नीचे कैसे लेटा है मेरे भैया? अरे वो मैंने इनको देने से मना कर दिया तो नीचे लेट गए हैं। कह रही आ जाओ तो भी नहीं आ रहे। क्या देना था? यहीं से पूछ लो। क्या चाहिए भाई? कुछ नहीं चाहिए। अब आ जाओ, नौटंकी मत करो। मेरा मन कर रहा है, ठंडा लग रहा है ना, तो मैं लेट रहा हूँ यहाँ पर। नहीं दीदी, तो एसी चला लेना भाई मेरे। ऐसे नहीं चला ना, ये जमी ठंडी में नहीं सोऊंगा। बता क्यों देते कि नौटंकी करा रखी है। आपने कुछ बोला होगा मेरे भाई को? मैंने कुछ नहीं बोला, मैंने बस मना किया इनको।